ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಧುಹನಿ ವ್ಲಾಗ್ಸ್. ನಾನು ಶ್ವೇತಾ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಸೀರೆಗೆ ಹಾಕಿರುವಂತಹ ಗ್ರ್ಯಾಂಡ್ ಕ್ರೋಶಾ ಡಿಸೈನನ್ನು ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀವು ಒಂದ್ಸತಿ ಈ ಡಿಸೈನನ್ನು ಟ್ರೈ ಮಾಡಿ. ರಿಂಗ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಈ ಥರ ಹ್ಯಾಂಗಿಂಗ್ ಡಿಸೈನನ್ನು ಮಾಡಿಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಾಂಟ್ರಾಸ್ಟ್ ಕಲರಲ್ಲಿ ಈ ಥರ ಮಾಡಿ ಇಟ್ಕೊಂಡಿದ್ದೆ. ಸೀರೆ ನೋಡ್ಬೋದು, ಡಿಸ್ಟೆಂಪರ್ ಕಲರ್ ವಿತ್ ಪರ್ಪಲ್ ಕಲರ್ ಬಾರ್ಡರ್ ಇದೆ. ಸೀರೆನೂ ಕೂಡ ತುಂಬ ಗ್ರ್ಯಾಂಡಾಗಿ ಇದೆ ಅಲ್ವಾ. ಸೆರಗನ್ನ ಹಾಗೆ ಬಿಡೋದಕ್ಕಿಂತ ಒಂದು ಡಿಸೈನನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ಸೀರೆನ ಜಿಗ್ಜಾಗ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಮೊದಲಿಗೆ ಇಲ್ಲಿ ಹಾಕೋದಕ್ಕೆ ಈ ಡಿಸೈನನ್ನು ಏನೇನು ಮೆಟೀರಿಯಲ್ ಬೇಕು ಅಂತ ನೋಡೋಣ. ರಿಂಗ್ ಬೀಡ್ಸನ್ನು ತೊಗೊಂಡಿದ್ದೀನಿ ಗೋಲ್ಡ್ ಕಲರಲ್ಲಿ. ನೀವು ಆ್ಯಂಟಿಕ್ ಕಲರಲ್ಲೂ ಕೂಡ ತೊಗೊಳ್ಬೋದು. ಹಾಗೆಯೇ ಗೋಲ್ಡ್ ಕಲರ್ ಮೀಡಿಯಮ್ ಸೈಜ್ ಡಿಸೈನರ್ ಬೀಡ್, ನಂತರ ಸ್ಮಾಲ್ ಸೈಜ್ ಗೋಲ್ಡ್ ಬೀಡನ್ನು ತೊಗೊಂಡಿದ್ದೀನಿ. ಫ್ಯಾಬ್ರಿಕ್ ಗ್ಲೂ, ಒಂದು ಟ್ರಿಮ್ಮರ್, ಹಾಗೆ ಇವತ್ತಿನ ಈ ಡಿಸೈನ್ಗೆ 11 ನಂಬರ್ ಕ್ರೋಶಾ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ, 0.7 mm. ಅದೇ ಥರ ಸ್ಯಾರಿ ಮ್ಯಾಚಿಂಗ್ 6 ಎಳೆ ದಾರನ, ಸಿಲ್ಕ್ ಥ್ರೆಡ್ ದಾರನ ತೊಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ 6 ಎಳೆ ದಾರ ಏನು ಮಾಡಿಟ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಡಿಗೆ ಈ ಥರ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ರಿಂಗ್ ಬೀಡನ್ನು ತಗೊಂಡು ದಾರನ ಈ ಥರ ಲಾಕ್ ಮಾಡ್ಕೊಳ್ಬೇಕು. 2 ರಿಂದ 3 ಸತಿ ಈ ಥರ ನಾಟ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ನಂತರ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಈ ಥರ ಎಡಗೈಗೆ ದಾರನ ಸುತ್ತಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅಲ್ವಾ, ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈ ಥರ ಹ್ಯಾಂಡಲ್ ಮಾಡಬೇಕು. ನಂತರ ನಾವು ನಾಟ್ ಹಾಕಿರ್ತೀವಿ ಅಲ್ವಾ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಗೊಂಡು 2 ಚೇನನ್ನು ಹಾಕ್ಕೊಳ್ಬೇಕು. ನಂತರ ಸೂಜಿ ಮೇಲೆ ಒಂದು ಟೈಮ್ ದಾರನ ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ದಾರನ ತಂದು 2 ದಾರ ಆಗುತ್ತೆ. ಮೊದಲಿಗೆ 2 ದಾರನ ಒಂದು, 2 ದಾರನ ಒಂದು ಹಾಕ್ಕೊಂಡು ಡಬಲ್ ಕ್ರೋಶೆನ ಕಂಪ್ಲೀಟಾಗಿ ರಿಂಗಿಗೆ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಈ ಡಿಸೈನನ್ನು ಮಾಡಬೇಕಿದ್ರೆ ಲೆಫ್ಟ್ ಸೈಡಲ್ಲಿ ಏನು ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಡಬಲ್ ಕ್ರೋಶೆ ಜೊತೆಗೇ ಈ ಥರ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ನಂತರ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅಲ್ವಾ, 3-4 ಡಬಲ್ ಕ್ರೋಶೆಸ್ ಆದಮೇಲೆ ಈ ಥರ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಂಡ್ರೆ ಆಯಿತು, ಇದು ಸೆಕ್ಯೂರ್ ಆಗುತ್ತೆ. ನಂತರ ಎಂಟೈರ್ ರಿಂಗಿಗೆ ಈ ಥರ ಡಬಲ್ ಕ್ರೋಶೆಸ್ನ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. 28 ರಿಂದ 30 ಡಬಲ್ ಕ್ರೋಶೆಸ್ ಫಿಲ್ ಆಗುತ್ತೆ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದರೆ ಲೆಕ್ಕ ಇಟ್ಕೊಳ್ಳೋದು, ಕಂಪ್ಲೀಟಾಗಿ ರಿಂಗ್ ಫಿಲ್ ಆಗೋ ತನಕ ಈ ಥರ ಡಿಸೈನ್ ಮಾಡ್ಕೊಳ್ಬೇಕು. ನಂತರ ಕಂಪ್ಲೀಟಾಗಿ ಫಿಲ್ ಆದಮೇಲೆ ನಾವು ಮೊದಲಿಗೆ 2 ಚೇನನ್ನು ಹಾಕಿರ್ತೀವಿ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಈ ಥರ ಲಾಕ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ನಂತರ ಅಲ್ಲಿಂದನೇ 2 ಚೇನನ್ನು ಹಾಕಿ ದಾರನ ಮೇಲೆ ಮಾಡಿ ಒಂದು ಸ್ಮಾಲ್ ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೊಳ್ಬೇಕು. ಈ ಥರ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಪಕ್ಕದಲ್ಲೇ ಹೋಲ್ ಗ್ಯಾಪಲ್ಲಿ ದಾರನ ತಂದು 2 ಮಾಡಿದರೆ ಡಬಲ್ ಕ್ರೋಶಾ ಆಗತ್ತೆ. ಇಲ್ಲಿ ಮೊದಲಿಗೆ ಒಂದು ಡಬಲ್ ಕ್ರೋಶಾ ಹಾಕೋದು, ಒಂದು ಬೀಡ್ಸ್ ಹಾಕೋದು, ನಂತರ ಮತ್ತೆ ಡಬಲ್ ಕ್ರೋಶೆ ಹಾಕಿ ಬೀಡ್ಸನ್ನು ಹಾಕ್ಕೊಳ್ತಾ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು 10 ಗೋಲ್ಡ್ ಕಲರ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಅರ್ಧ ರಿಂಗ್ ಕಂಪ್ಲೀಟ್ ಆಗೋಷ್ಟು ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಟೈಮ್ ಸೇವ್ ಆಗೋದಕ್ಕೆ ಒಂದೇ ಸತಿ 2 ರಿಂದ 3 ಬೀಡ್ಸನ್ನು ತಗೊಂಡು ಡಿಸೈನ್ ಮಾಡ್ಕೊಳ್ತಾ ಹೋಗಬೇಕು. ಮಾಮೂಲಿ ಕ್ರೋಶಾ ಡಿಸೈನಿಗಿಂತ ಈ ಥರ ಒಂದು ಹ್ಯಾಂಗಿಂಗ್ ಡಿಸೈನನ್ನು ಟ್ರೈ ಮಾಡಿದ್ರೆ ಸೀರೆಗೆ ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ನಂತರ ಕಂಪ್ಲೀಟಾಗಿ ಈ ಥರ 10 ಬೀಡ್ಸನ್ನು ಹಾಕಿ ಆದಮೇಲೆ ಲಾಸ್ಟಲ್ಲಿ 2 ಚೇನನ್ನು ಹಾಕಿ ಸ್ವಲ್ಪ ದಾರನ ತೆಗೆದುಬಿಟ್ಟು ಕಟ್ ಮಾಡಿಕೊಂಡ್ರೆ ಈ ಥರ ಟ್ಯಾಸಲ್ಸ್ ಆಗೋಗ್ಬಿಡುತ್ತೆ. ನಂತರ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ, ಅದಕ್ಕೆ ಗ್ಲೂನ ಹಾಕಿ ಪೇಸ್ಟ್ ಮಾಡಿಕೊಂಡು ನೋಡ್ಬೋದು ಕಂಪ್ಲೀಟ್ ಆಗುತ್ತೆ. ಈ ಥರ ಪೀಸ್ ರೆಡಿ ಆಗುತ್ತೆ. ನಂತರ ಬ್ಯಾಕ್ ಸೈಡಿಗೆ ಸ್ವಲ್ಪ ಗ್ಲೂನ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅಲ್ವಾ, ಅದನ್ನು ಗಮ್ ಪೇಸ್ಟ್ ಮಾಡ್ಕೊಳ್ಬೇಕು. ಆವಾಗ ಒಂದು ಒಳ್ಳೆ ಫಿನಿಶಿಂಗ್ ಬರುತ್ತೆ.
ನಂತರ ಇಲ್ಲಿ ಮಧ್ಯದ ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಹಾಗೆ ಬಿಡೋದಕ್ಕಿಂತ ಈ ಥರ ಒಂದು ಬೀಡನ್ನು ಮಧ್ಯದಲ್ಲಿ ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೂ ಕೂಡ ಬಿಡ್ಬೋದು, ಆದರೆ ನಾವಿಲ್ಲಿ ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕಿ ರೆಡಿ ಮಾಡಿದ್ದೀವಿ ಅಲ್ವಾ, ಮಧ್ಯದಲ್ಲಿ ಹಾಗೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಈ ಥರ ಒಂದು ಡಿಸೈನರ್ ಗೋಲ್ಡ್ ಬೀಡನ್ನ ಮಧ್ಯದಲ್ಲಿ ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇದು ಬ್ಯಾಕ್ ಸೈಡ್, ಫ್ರಂಟ್ ಸೈಡ್. ಇದೇ ಥರನೇ ನಾನು ಡಿಸ್ಟೆಂಪರ್ ಕಲರಲ್ಲೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಮಧ್ಯದಲ್ಲಿ ಈ ಥರ ಗೋಲ್ಡ್ ಕಲರ್ ಬೀಡನ್ನ ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸೀರೆ ಕಾಂಬಿನೇಷನ್ ಡಿಸ್ಟೆಂಪರ್ ಮತ್ತು ಪರ್ಪಲ್ ಇದೆ ಅಲ್ವಾ, ಒಂದು ಡಿಸ್ಟೆಂಪರ್ ಕಲರ್, ಒಂದು ಪರ್ಪಲ್ ಕಲರ್ ಹ್ಯಾಂಗಿಂಗ್ನ ಸ್ಟಿಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು 14 ಪರ್ಪಲ್ ಕಲರ್ ಹ್ಯಾಂಗಿಂಗ್ಸ್, 14 ಡಿಸ್ಟೆಂಪರ್ ಕಲರ್ ಹ್ಯಾಂಗಿಂಗ್ಸ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡಿದ್ಮೇಲೆ ಜಾಸ್ತಿ ಸಮಯ ಬೇಕಾಗೋದೇ ಇಲ್ಲ ಸೀರೆಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಇದಿಷ್ಟು ಕೂಡ ರೆಡಿ ಆದಮೇಲೆ ಸೀರೆಗೆ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ ಹೇಳಿ. ನೋಡ್ಬೋದು, ಆಲ್ರೆಡಿ ನಾನು ಕೆಲವೊಂದಿಷ್ಟು ಹ್ಯಾಂಗಿಂಗ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1.5 ಇಂಚಷ್ಟು ಗ್ಯಾಪನ್ನು ಕೊಟ್ಬಿಟ್ಟು ಈ ಥರ ಹ್ಯಾಂಗಿಂಗ್ಸನ್ನ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಆಲ್ರೆಡಿ ನಾನು ಟೇಪ್ನ ಇಟ್ಕೊಂಡು ಅಳತೆ ಮಾಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಈ ಥರ ಗೋಲ್ಡ್ ಕಲರ್ ಕ್ರಿಸ್ಟಲ್ ಬೀಡ್ ಮತ್ತು ಮೀಡಿಯಮ್ ಸೈಜ್ ಗೋಲ್ಡ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ಹ್ಯಾಂಗಿಂಗ್ಸ್, ಅದೇ ಕಲರಲ್ಲಿ ಇರುವಂತಹ 2 ನಾರ್ಮಲ್ ಸ್ಟಿಚ್ಚಿಂಗ್ ಥ್ರೆಡನ್ನು ತಗೊಂಡಿದ್ದೀನಿ. ನಂತರ ಈಗ ಪರ್ಪಲ್ ಕಲರ್ ಥ್ರೆಡನ್ನು ಪೋಣಿಸ್ಕೊಂಡು ಸೂಜಿಗೆ ಜಿಗ್ಜಾಗಿಗಿಂತ ಸ್ವಲ್ಪ ಮೇಲ್ಗಡೆನೆ ದಾರಾನ ತಗೊಂಡು ಒಂದು ಮೀಡಿಯಮ್ ಸೈಜ್ಡ್ ಗೋಲ್ಡ್ ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಮಾಮೂಲಿ ನಾವು ಕ್ರೋಶ ಹಾಕಬೇಕಿದ್ರೆ ಜಿಗ್ಜಾಗ್ ಎಡ್ಜಿಗೆ ಹಾಕ್ತೀವಿ ಅಲ್ವಾ, ಈ ಡಿಸೈನನ್ನು ಸ್ಟಿಚ್ ಮಾಡಬೇಕಿದ್ರೆ ಜಿಗ್ಜಾಗಿಗಿಂತ ಸ್ವಲ್ಪ ಮೇಲ್ಗಡೆನೆ ಈ ಥರ ಬೀಡನ್ನು ಹೊಲ್ಕೊಳ್ಬೇಕು. ನಂತರ ಮತ್ತೆ ಬ್ಯಾಕ್ ಸೈಡಿಂದ ದಾರಾನ ತಗೊಂಡು ಕ್ರಿಸ್ಟಲ್ ಬೀಡ್ ಏನಿರುತ್ತೆ ಅಲ್ವಾ ಅದನ್ನು ಸೇರಿಸ್ಕೊಳ್ಬೇಕು. ಕ್ರಿಸ್ಟಲ್ ಬೀಡ್ ಕೂಡ ಸೇರಿಸ್ಕೊಂಡು ರೆಡಿ ಮಾಡ್ಕೊಂಡಿರೋ ಅಂತಹ ಈ ಟ್ಯಾಸಲ್ಸ್ ಇರುತ್ತೆ ಅಲ್ವಾ, ಇದರಲ್ಲಿ ಕರೆಕ್ಟ್ ಎಕ್ಸಾಕ್ಟಾಗಿ ಮಧ್ಯಕ್ಕೆ ಈ ಥರ ಬ್ಯಾಕ್ ಸೈಡಿಂದ ಸೂಜಿನ ಚುಚ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ನಂತರ ಪಕ್ಕದಲ್ಲೇ ನಾವು ಸೂಜಿನ ಹಾಕಿ ಕ್ರಿಸ್ಟಲ್ ಬೀಡಿಂದ ಮತ್ತು ಮೊದಲಿಗೆ ಹಾಕಿರ್ತೀವಿ ಅಲ್ವಾ ಮೀಡಿಯಮ್ ಸೈಜ್ಡ್ ಗೋಲ್ಡ್ ಬೀಡಿಂದ ದಾರಾನ ತಗೊಳ್ಬೇಕು. ಈ ಥರ ಸ್ಟಿಚ್ ಮಾಡಬೇಕಿದ್ರೆ ತುಂಬ ಸ್ಟಿಫಾಗಿ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ಈ ಥರ ಹ್ಯಾಂಗಿಂಗ್ ಥರ ಕಾಣಿಸ್ಬೇಕು, ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಲೂಸ್ ಆಗೂ ಅಲ್ಲ, ತುಂಬ ಟೈಟ್ ಆಗೂ ಅಲ್ಲ. ನಂತರ ಸ್ಯಾರಿನ ಈ ಥರ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆಗೆ ಸೀರೆನ ಸ್ವಲ್ಪ ಈ ಥರ ಚುಚ್ಕೊಂಡು ಗಂಟು ಹಾಕ್ಕೊಂಡ್ಬಿಟ್ರೆ ಹಾಗೆ ಹೋಗ್ಬಿಡತ್ತೆ ಡಿಸೈನ್. ನಂತರ ಎಕ್ಸ್ಟ್ರಾ ಥ್ರೆಡನ್ನು ಈ ಥರ ಟ್ರಿಮ್ಮರಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಡಿಸೈನ್ ರೆಡಿ ಆಗುತ್ತೆ. ಇದೇ ಥರ ನಾನು ಒಂದು ಡಿಸ್ಟೆಂಪರ್ ಕಲರ್, ಒಂದು ಪರ್ಪಲ್ ಕಲರ್ ಟ್ಯಾಸಲ್ಸ್ನ ಎಂಟೈರ್ ಆಗಿ ಸೀರೆಗೆ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫೈನಲ್ ಆಗಿ ಕಾಣುವಂತಹ ಡಿಸೈನ್ ಲುಕ್ ಅಂತ ಹೇಳ್ಬೋದು. ಹೇಗನ್ನಿಸ್ತು ಈ ಡಿಸೈನ್? ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ಕಾಣಿಸ್ತಾ ಇದೆ ಡಿಸೈನ್. ಈಗ ಬೇಕಾದರೆ ನೀವು ಈ ಡಿಸೈನಿಗೆ ಒಂದೇ ರಿಂಗಲ್ಲೇ ಡಬಲ್ ಕಲರ್ ಕೂಡ ಹಾಕ್ಕೊಳ್ಬೋದು. ಈಗ ತೋರಿಸ್ತಾ ಇರೋದು ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್. ಸ್ಯಾರಿನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ನಾವೇನು ಗಂಟು ಹಾಕಿರ್ತೀವಿ ಅಲ್ವಾ ಕಾಟನ್ ಥ್ರೆಡ್ಡಲ್ಲಿ, ಅದಕ್ಕೆ ಈ ಥರ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಈ ಥರ ಹಾಕ್ಕೊಂಡು ಡ್ರೈ ಮಾಡ್ಕೊಳ್ಳೋದು. ಈ ಸೀರೆಗೆ ಕಾಂಬಿನೇಷನ್ ಆಗಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸಿಂಪಲ್ಲಾಗಿಯೇ ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ತುಂಬಾ ಸಿಂಪಲ್ಲಾಗಿ ಮಾಡಿಸ್ಕೊಂಡಿರೋ ಅಂಥದ್ದು ಈ ಡಿಸೈನ್. ಅದೇ ಥರ ಫ್ರಂಟಲ್ಲಿ ಈ ಥರ ಡಿಸೈನ್ ಬರುತ್ತೆ. ಹೇಗನ್ನಿಸ್ತು ಇವತ್ತಿನ ಈ ವಿಡಿಯೋ? ಹಾಗೆಯೇ ಕಸ್ಟಮರ್ ಕೂಡ ಒಂದು ಸೀರೆನ ಕೊಟ್ಟಿದ್ದರು. ಸೇಮ್ ಡಿಸೈನನ್ನು ಟ್ರೈ ಮಾಡಿದ್ದೆ ನಾನು. ಆ ಫೋಟೋಸನ್ನು ಕೂಡ ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ. ಅದರಲ್ಲಿ ಸೇಮ್ ಡಿಸೈನನ್ನು ಡಬಲ್ ಕಲರಲ್ಲಿ ಹಾಕಿದ್ದೀನಿ ನಾನು. ಅವರು ಮಧ್ಯದಲ್ಲಿ ಕುಚ್ಚು ಕೂಡ ಕಟ್ಕೊಡಿ ಅಂತ ಹೇಳಿ ಕೇಳಿದರು. ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಈ ಡಿಸೈನ್ ಹೇಗೆ ಕಾಣಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿತ್ ಕ್ರೋಶ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಥವಾ ವಿತೌಟ್ ಕುಚ್ಚು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು.